ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಈ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಪಾದಯಾತ್ರೆ ಹಾಗೂ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ. ಇನ್ನು ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಸ್ವತಃ ಐವನ್ ಡಿಸೋಜ ಅವರು ಇದ್ದಾರೆ. ಅವರು ಮಾತಾಡ್ತೇನೆ. ಸರ್, ಇವತ್ತು ನಿಮ್ಮ ಮನೆಗೆ ಏನು ಕಲ್ಲು ತೂರಾಟ ಆಗಿತ್ತು, ಅದನ್ನು ಖಂಡಿಸಿ ಇವತ್ತು ಪ್ರತಿಭಟನಾ ಸಭೆ ನಡೆಯುತ್ತೆ. ತಾವು ಈ ಒಂದು ಪಾದಯಾತ್ರೆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತೀರಾ ಅಂತೇಳಿ? ನಾನು ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸುವಂಥ ಉದ್ದೇಶ, ಇದು ಒಂದು ಮಂಗಳೂರಿಗೆ ಹೊಸ ಸಂಸ್ಕೃತಿ. ಮಂಗಳೂರಿನಲ್ಲಿ ರಾಜಕೀಯವಾಗಿ ಯಾರೋ ಮಾತಾಡ್ತಾರೆ, ಅವರು ಮೇಲಾಟ ಮಾಡ್ತಾರೆ, ಇವರು ಮೇಲಾಟ ಮಾಡ್ತಾರೆ, ಅದು ಎಲ್ಲ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ಇರ್ತಿತ್ತು. ಇವತ್ತು BJP ಅವರು ಕಾನೂನಿನ ಚೌಕಟ್ಟನ್ನು ಮೇಲೆ ಹೋಗಿ ಮನೆಗೆ ಕಲ್ಲು ಬಿಸಾಡಿ ಕುಟುಂಬವನ್ನು ತೊಂದರೆ ಮಾಡಬೇಕು, ಅಲ್ಲಿ ಮನೆಯಲ್ಲಿದ್ದವರಿಗೆ ಅಶಾಂತಿ ಆಗಬೇಕು, ಕುಟುಂಬಕ್ಕೆ ತೊಂದರೆ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ವರ್ತನೆ ಮಾಡಿದ್ದಾರೆ. ಈ ವರ್ತನೆ ಸರಿಯಲ್ಲ, ಇದು ತಿದ್ದುಕೊಳ್ಳಬೇಕು, ಇದು ಮಂಗಳೂರಿಗೆ ಹಿಡಿಸಿದಕ್ಕಂಥದ್ದಲ್ಲ ಅಂತೇಳಿ ಈ ಭಾಗದ ಶಾಸಕರಾದ ವೇದವ್ಯಾಸ ಕಾಮತ್ ಅವರಿಗೆ ಮತ್ತು ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. BJP ನಾಯಕರಿಗೆ ಅವರಿಗೆ ಒಂದು ಬುದ್ಧಿ ಹೇಳುವುದಕ್ಕೋಸ್ಕರ ನಾವು ಎಲ್ಲಿಂದ ಕಲ್ಲು ಬಿಸಾಡಿದ್ದಾರೋ ಅಲ್ಲಿಂದ BJP ಕಚೇರಿಯವರೆಗೆ ನಾವು ಪಾದಯಾತ್ರೆ ಮಾಡಿ ಇನ್ನು ಮುಂದೆ ಈ ಸಂಸ್ಕೃತಿಯನ್ನು ಬಿಟ್ಟು ಬಿಡಿ ಮಂಗಳೂರಿನಲ್ಲಿ ಅಂತ ಹೇಳುವ ಒಂದು ರೀತಿಯಲ್ಲಿ ಒಂದು ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದೀವಿ. ಕಲ್ಲು ಬಿಸಾಡಿದವರು ಯಾರು, ನಿಮ್ಗೇನಾದರೂ ಅನುಮಾನ ಇದೆಯಾ ಅಂತೇಳಿ? ಅವರು ಹೇಳ್ತಾ ಇದ್ದಾರಲ್ಲ, ನಾವು ಕಲ್ಲು ಬಿಸಾಡಿದ್ದು ಸ್ವಲ್ಪ ತಡನೇ ಆಯಿತು, ಬೇಗನೆ ಕಲ್ಲು ಬಿಸಾಡಬೇಕಾಗಿತ್ತು ಮತ್ತು ತಲೆಗೆ ಕಲ್ಲು ಬಿಸಾಡ್ತಿದ್ದೆವು ಅಂತೇಳೋ ಮಾತನ್ನು ಹೇಳ್ತಾರೆ. ಅದು ಅವರು ಬಿಟ್ಟು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ? ನಮಗೆ ಬೇರೆ ಯಾರು ಎನಿಮೀಸ್ ಇಲ್ಲ. ನಾವೇನಾದರೂ ಬೇರೆಯವರ ಬಗ್ಗೆ, ನಾವು ಏನು ಗುಂಡಾ ಸಂಸ್ಕೃತಿಯವರಲ್ಲ. ಏನಾದರೂ ಗುಂಡಾ ಸಂಸ್ಕೃತಿ ಇದ್ದಿದ್ದರೆ ಅದು BJP ಅವರು ಕಲಿಸಿಕೊಟ್ಟಿರ್ತಕ್ಕಂಥ, ಅವರಲ್ಲಿ ಇದ್ದಿರ್ತಕ್ಕಂಥ ನೀತಿ. ಹಾಗಾಗಿ ಅವರು ಆ ಒಂದು ಕರ್ಮಕ್ಕೆ ಮುಂದೆ ಆಗಿದ್ದಾರೆ. ನಾವು ಇದನ್ನು ಖಂಡಿಸ್ತಾ ಇದ್ದೇವೆ, ನಮ್ಮ ಎಲ್ಲ ಕಾರ್ಯಕರ್ತರು ಅದನ್ನು ಖಂಡಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಖಂಡನೆ ಮಾಡಿ ನಾವು ಇದನ್ನು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. BJP ಅವರು ಹೇಳ್ತಾ ಇರುವಂಥದ್ದು ಐವನ್ ಡಿಸೋಜ ಅವರೇ ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ತಮ್ಮವರಿಂದಲೇ ಕಲ್ಲೋಡಿಸಿದ್ದಾರೆ ಅಂತೇಳಿ. ಆ ಅನಿವಾರ್ಯತೆ ಐವನ್ ಡಿಸೋಜ ಅವರಿಗೆ ಇದೆಯಾ ಅಂತೇಳಿ? ಅದು ಅನಿವಾರ್ಯತೆ BJP ಅವರಿಗೆ ಇರ್ಬೋದು. ಅದು ಯಾರ ಮನಸ್ಸಿನಲ್ಲಿ ಬರ್ತದೆ ಅಂದರೆ, ಇದು ನಾನು ಮನಸ್ಸಿನಲ್ಲಿ ಹಿಡಿಸ್ಲಿಕ್ಕಾಗದೇ ಇರುವಂಥದ್ದು. ಯಾರು ಈ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದಾರೆ ಅಂಥವರಿಗೆ ಆ ಮಾತುಗಳು ಬರ್ತವೆ. ಯಾರು ಈ ಮಾತನ್ನು ಹೇಳಿದ್ದಾರೆ ಅಂಥವರು ಆ ಸಂಸ್ಕೃತಿಯಲ್ಲೇ ಬೆಳೆದು ಬಂದವರು. ಹಾಗಾಗಿ ಅವರಿಗೆ ಅದೆಲ್ಲ ವಿಚಾರಗಳು ಗೊತ್ತಿದ್ದಾವೆ. ನನ್ನ ಬಗ್ಗೆ ಯಾರೋ ಒಬ್ಬರು ಮಾಜಿ DCM ಮತ್ತು MP ಅವರು ಹೇಳ್ತಾರೆ, ಅವರಿಗೆ ಪಾಕಿಸ್ತಾನದ ಉಗ್ರರ ಜೊತೆ ನೆಂಟು ಇರ್ಬೋದು. ನೆಂಟಂದ್ರೆ ಏನು, ಗಂಟೆ ತಮ್ಗೆ ಗೊತ್ತಿಲ್ಲ. ಇದು ನಾವು ಮಾಡಿದವರು, ನಾವು ರಾಜಕಾರಣ ಮಾಡಿರ್ತಕ್ಕಂಥವರು, ಜನರ ಸೇವೆ ಮಾಡಿದವರು, ಬಡವರಿಗೆ ಸಹಾಯ ಮಾಡಿದವರು, ಯಾರಿಗೆ ನಿರ್ಗತಿಗಿದ್ದಾರೆ ಅವರಿಗೆ ಸಹಾಯ ಮಾಡುವ ಕೆಲಸ ಮಾಡುವುದೇ ನಮ್ಮ ರಾಜಕೀಯದ ಉದ್ದೇಶ. ನಮ್ಮ ಉದ್ದೇಶ ಈ ನೆಂಟು ಗಂಟು ಎಲ್ಲ ಇಟ್ಕೊಳ್ಳೋದಲ್ಲ. ಯಾವ ವಿಚಾರ ಜನರ ಮಧ್ಯೆ ಇರತಕ್ಕಂಥ ವಿಚಾರವನ್ನು ನೇರವಾಗಿ ಹೇಳಿದ್ದು ತಪ್ಪು ಅಂತ ಅವರು ಭಾವಿಸೋದಾದರೆ ಅದಕ್ಕೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ರಾಜಕೀಯವನ್ನು ನಾವು ರಾಜಕೀಯದಿಂದಲೇ ಉತ್ತರ ಕೊಡ್ತೇವೆ ಹೊರತು ಈ ಗೂಂಡಾ ಸಂಸ್ಕೃತಿಗಳಿಗೆ, ಕಲ್ಲು ಬಿಸಾಡೋದಕ್ಕೆ, ಮನೆ ಒಕ್ಕುವುದಕ್ಕೆ ಇದು ನಮ್ಮ ಸಂಸ್ಕೃತಿ ಅಲ್ಲ. ಈ ನೀತಿಯನ್ನು ಕೂಡಲೇ BJP ಅವರು ನಿಲ್ಲಿಸಬೇಕು ಅಂತ ಹೇಳೋದು ನನ್ನ ಒತ್ತಾಯ.